ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಕಹಳೆಯನ್ನ ಮೊಳಗಿಸೋಕೆ ಸಜ್ಜಾಗಿದೆ ಜೆಡಿಎಸ್. ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ. ಬಿಡದಿಯ ಅರಳಾಳು ಸಂದ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ರಾತ್ರೋರಾತ್ರಿ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಈ ಕುರಿತು ಸತ್ಯ ತಿಳಿಸೋಕೆ ನಿಮ್ಮ ಮುಂದೆ ಬಂದಿದ್ದೇನೆ ಎಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನನ್ನ ಮೇಲೆ ಜವಾಬ್ದಾರಿ ಇದೆ, ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ನ ವಿರೋಧಿಸಿ ರೈತರು ಮಾಡ್ತಾ ಇರುವಂತಹ ಕಳೆದ 1.5 ವರ್ಷಗಳಿಂದ ರೈತರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ಜೆಡಿಎಸ್ ಸಾಥನ್ನ ಕೊಟ್ಟಿದೆ. ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಹೋರಾಟದ ರಣಕಹಳಿಯನ್ನ ಈಗಾಗಲೇ ಮೊಳಗಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಹೋರಾಟದ ಅಖಾಡಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿಯವರು ಇಳಿದಿದ್ದಾರೆ. ಅರಳಾಳು ಸಂದ್ರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೋರಾಗಿ ಮಳೆ ಬರ್ತಾ ಇದೆ ಸುದ್ದಿಗೋಷ್ಠಿ ನಡೀತಾ ಇರುವಂತಹ ಸ್ಥಳದಲ್ಲಿ. ಹಾಗಾಗಿ ಆ ಸುದ್ದಿಗೋಷ್ಠಿಯ ಎಕ್ಸಾಕ್ಟ್ ಮಾಹಿತಿಯನ್ನ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಆ ಬೈಟ್ ಅನ್ನ ಪ್ಲೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಏನ್ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರೈತರ ಜಮೀನನ್ನ ರಾತ್ರೋರಾತ್ರಿ ಅಧಿಸೂಚನೆಯನ್ನ ಹೊರಡಿಸಿ ಭೂಸ್ವಾಧೀನ ಮಾಡೋಕೆ ಹೊರಟಿರುವಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೊತೆಗೆ ಇವತ್ತಿನಿಂದ ದೊಡ್ಡ ಮಟ್ಟದಲ್ಲಿ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಸಂಘಟಿಸುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದೇನು? ಈ ಭಾಗದ ಎಲ್ಲ ರೈತರು ಕೃಷಿಯನ್ನ ಅವಲಂಬಿಸಿದ್ದಾರೆ. ಸರ್ಕಾರ ತರಾತುರಿಯಲ್ಲಿ ರಾತ್ರೋರಾತ್ರಿ 3 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿಬಿಟ್ಟಿದೆ. ವಡೇರಹಳ್ಳಿ, ಮಂಡಲಹಳ್ಳಿ, ಕೆಂಪಯ್ಯನಪಾಳ್ಯ ಗ್ರಾಮದ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಒಂದಿಷ್ಟು ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದೀವಿ. ನಮ್ಮದು ಹಿಟ್ ಅಂಡ್ ರನ್ ಅಂತಾರೆ. ನಮ್ದು ಹಿಟ್ಟು ಅಲ್ಲ, ರನ್ನು ಅಲ್ಲ, ನಾವು ಸ್ಟೇ ಆಗೋಕೆ ಬಂದಿರೋದು ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲ ಕೂತು ಒಂದಷ್ಟು ವಿಚಾರಗಳನ್ನ ಕಲೆಯನ್ನ ಹಾಕಿದ್ದೀವಿ. ಇದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ಯಾಕಂದ್ರೆ ಬಹಳ ಜನ ಹಿಟ್ ಅಂಡ್ ರನ್ನು ಅಂತ ಮಾತಾಡ್ತಾರೆ. ಹಿಟ್ಟು ಇಲ್ಲ, ರನ್ನು ಇಲ್ಲ. ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ, ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದ್ರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇರ್ಲಿ, ಶುಭ ಸೂಚನೆ. ನಿಮಗೇನ್ ತೊಂದರೆ ಇಲ್ಲ ಅಂದ್ರೆ ನಾನು ನೆನ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ಮ ಮೈಕ್ ಏನ್ ತೊಂದರೆ ಇಲ್ವಾ? ಕ್ಯಾಮ್ರಾಗಳು ಸ್ವಲ್ಪ ಏನ್ ಛತ್ರಿ ಹಿಡಿಬೋದ? ಹಂಗಾರೆ ಅಲ್ಲ, ನನಗೇನ್ ಛತ್ರಿ ಬೇಡ. ಬಟ್ ಆಯ್ತು, ನಿಲ್ತದ ಬಿಡಿ. ಅದೇನ್ ಮಳೆಗಾಳಿ ಬಿಸ್ಲಿಗೆಲ್ಲ ಬಿರುಗಾಳಿಗೆಲ್ಲ ಎದ್ರಕ ಕೂತ್ಕೊಳಕ್ ಆಗಲ್ಲ. ನಾವೆಲ್ಲ ರೈತರ ಮಕ್ಕಳು ಬಂದಿದೀವಿ. ದಯವಿಟ್ಟು ತಾವು ಸಹಕರಿಸಿ ಅಷ್ಟೇ. ವಿಚಾರ ಇಟ್ಬಿಡ್ತೀನಿ ನಿಮ್ ಮುಂದೆ. ಈಗ ನಾನೇನ್ ಹೇಳ್ತಾ ಇದ್ದೆ, 1 ಎಕರೆಗಿಂತ ಕಮ್ಮಿ ಜಮೀನನ್ನ ಹೊಂದಿರತಕ್ಕಂತ ರೈತ ಕುಟುಂಬಗಳು 81% ಇದೆ ಶೇಕಡ. ಅಂದ್ರೆ ಇಲ್ಲಿ ನೋಡಿ, ಕೆಂಪಯ್ಯನಪಾಳ್ಯದ್ದೇ ನಿಮ್ಗೆ ಹೇಳ್ತೀನಿ. ಟೋಟಲ್ ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪಯ್ಯನಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನ
ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂತ 504 ಜನ ರೈತರು ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು. 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನಪಳ್ಳಿದಲ್ಲಿ. ಮುಂದೋಗ್ತೀನಿ. 1 ಎಕರೆ ಒಳಗೆ ಇರ್ತಕ್ಕಂಥವ್ರು ಕೆಂಪೈನಪಳ್ಳಿದಲ್ಲಿ 504 ಜನ ರೈತರು. ಓವರ್ ಆಗಿ 600 ಜನ ರೈತ ಕುಟುಂಬಗಳಿರ್ತಕ್ಕಂಥ ಜಾಗದಲ್ಲಿ ಇನ್ನ 96 ಎಕರೆ 1 ಎಕರೆಗಿಂತ ಅಧಿಕ ಇರ್ತಕ್ಕಂಥವ್ರು. ಇನ್ನ ಒಡೆರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಜಿಷನ್ಗೆ ಮಾಡಿದ್ದಾರೆ. ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತೆ ಮಂಡಳಹಳ್ಳಿಯಲ್ಲಿ 71 ಎಕರೆ ಅಕ್ವಿಜಿಷನ್ ಮಾಡಿದ್ದಾರೆ, ಫೈನಲ್ ನೋಟಿಫಿಕೇಶನ್. ಅದರಲ್ಲಿ ಖರಾಬೇನ್ ನಿಮ್ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದನ್ 1 ಎಕರ್ 21 ಜನ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು 31 ಜನ. ಇದು ನಿಮ್ಮ ಮುಂದೆ ಇಟ್ಟಿದ್ದೀನಣ್ಣ, ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂದ್ರೆ, ತಮಗೆ ಗೊತ್ತಿದೆ ಈಗಾಗಲೇ ಬೀದಿನಲ್ಲಿ ರೈತ ಹೆಣ್ಣುಮಕ್ಕಳಿಂದ ಹಿಡಿದು ರೈತ ಮುಖಂಡರಿಂದ ಹಿಡಿದು ವಯಸ್ಸನ್ನು ಕೂಡ ಲೆಕ್ಕಾಚಾರ ಮಾಡಿದಿರಾ ಸಣ್ಣ ವಯಸ್ಸಿನ ಮಕ್ಕಳುಗಳು 85-90 ವರ್ಷ ಆಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ 2 ಪಂಚಾಯಿತಿಯ ರೈತರೇನಿದ್ದಾರೆ ಸರಿಸುಮಾರು 450 ದಿನಕ್ಕೂ ಮಿಗಿಲಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.